ವಸಾಹತುಶಾಹಿ ನೀತಿಗೆ ಸಾಕಷ್ಟು ಕೋಟ್ಯಾಂಗಟ್ಟಲೆ ಜೀವಗಳು ಒಂದು ಜೀವವನ್ನ ಕಳಕೊಳ್ಳುವಂತ ಒಂದು ಅಪಾಯಕಾರಿ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಅಮೆರಿಕದ ಈ ದುಷ್ಟ ನೀತಿಯನ್ನ ಸಿಪಿಐಎಂ ಪಕ್ಷ ಖಂಡಿಸ್ತದೆ. ಈ ಕೂಡಲೇ ಡೊನಾಲ್ಡ್ ಟ್ರಂಪ್ ಇದನ್ನ ಮನಗಂಡು ಈ ಕೂಡಲೇ ನಮ್ಮ ಒಂದು ಹೋರಾಟವನ್ನ ಎಚ್ಚರಿಕೆ ಮೂಲಕ ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬಂಧನ ಮಾಡಿದ ವೆನಿಜುವೆಲಾದ ಅಧ್ಯಕ್ಷ ಮತ್ತು ಆತನ ಪತ್ನಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಈ ಕೂಡ ಮತ್ತೆ ಯಾವುದೇ ರೀತಿಯಾದಂತ ಮತ್ತೊಮ್ಮೆ ಈ ರೀತಿಯಾದ ದಾಳಿಗಳು ಆ ವೆನಿಜುವೆಲಾ ಅಷ್ಟೇ ಅಲ್ಲ, ಯಾವುದೇ ಸಣ್ಣ ರಾಷ್ಟ್ರಗಳ ಮೇಲೆ ಒಂದು ತನ್ನ ಕ್ರೌರ್ಯವನ್ನ ದುಷ್ಟ ನೀತಿಯನ್ನ ತೋರಬಾರ್ದು ಅಂತೇಳಿ ಸಿಪಿಐಎಂ ಪಕ್ಷ ಇವತ್ತು ಆಗ್ರಹವನ್ನು ಮಾಡ್ತದ. ಇವತ್ತು ಸಮಾಜವಾದಿ ಪ್ರಜಾಪ್ರಭುತ್ವ ಸಾರ್ವಭೌಮ ದೇಶವಾದಂತ ವೆನಿಜುವೆಲಾ ಈ ಹಿಂದೆ ತನ್ನ ತೈಲ ಆ ದೇಶದ ಜನರೇ ಅನುಭವಿಸ್ಬೇಕಂತೇಳಿ ಅಲ್ಲಿ ವೆನಿಜುವೆಲಾದ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅಲ್ಲಿನ ತೈಲ ಏನು ಇವತ್ತು ಜಗತ್ತಿನಲ್ಲಿ ಇರಾನ್ ಬಿಟ್ಟರೆ ಎರಡನೇ ರಾಷ್ಟ್ರ ಇವತ್ತು ವೆನಿಜುವೆಲಾ ಅತಿ ಹೆಚ್ಚು ಒಂದು ತೈಲ ಸಂಪನ್ಮೂಲವನ್ನ ಹೊಂದಿರುವಂತ ರಾಷ್ಟ್ರ. ಆ ಒಂದು ರಾಷ್ಟ್ರದ ತೈಲ ಸಂಪನ್ಮೂಲವನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ತನ್ನ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಇವತ್ತು ಲೂಟಿ ಮಾಡೋದಕ್ಕಂತೇಳಿ ಇವತ್ತು ಆದ್ರೆ ಡೊನಾಲ್ಡ್ ಟ್ರಂಪ್ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಯಾಕ ಅವತ್ತಿನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದೀವಿ ಆ ದೇಶದ ಮೇಲೆ ಅಂತಂದ್ರೆ ಅಲ್ಲಿ ಇವತ್ತು ಜಗತ್ತಿನಲ್ಲಿ ಇವತ್ತೇನು ಅಫೀಮು ಗಾಂಜಾ ಈ ರೀತಿಯಾದಂತ ದಂಧೆಗಳು ಇಲ್ಲಿಂದಲೇ ನಡೀತಾವ ಅಂತೇಳಿ ಇವತ್ತ ಸುಳ್ಳು ಹೇಳಿಕೆಯನ್ನು ನೀಡಿದ್ದಾನೆ. ಇದು ಇಡೀ ಜಗತ್ತಿಗೆ ಗೊತ್ತು ಆತ ಹೇಳಿರುವಂತದ್ದು ಸುಳ್ಳು ಅಂತೇಳಿ. ಆ ಒಂದು ದಾಳಿಯ ಉದ್ದೇಶದ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಆ ದೇಶದ ತೈಲ ಸಂಪನ್ಮೂಲವನ್ನ ಲೂಟಿ ಮಾಡುವುದು, ಆ ದೇಶವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥದ್ದು ಅನ್ನೋದು ಇವತ್ತು ಆ ದುಷ್ಟ ನೀತಿಯನ್ನ ಇವತ್ತು ಸಿಪಿಐಎಂ ಆಗಲಿ ಇತರ ದೇಶದ ಎಲ್ಲ ಜನತೆ ಕೂಡ ಇದನ್ನು ಖಂಡಿಸಬೇಕು. ಮತ್ತೆ ಭಾರತ ಸರ್ಕಾರ ಕೂಡ ಇದನ್ನ ಕಟ್ಟುನಿಟ್ಟಾಗಿ ಅದನ್ನ ಖಂಡಿಸ್ಬೇಕಂತೇಳಿ ನಾವು ಭಾರತ ಸರ್ಕಾರಕ್ಕೂ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ ಸಂಗಾತಿಗಳೇ. ಹಾಗಾಗಿ ಈ ಒಂದು ಅಮೆರಿಕ ಈ ಕೇವಲ ವೆನಿಜುವೆಲಾ ಮೇಲೆ ಮಾತ್ರ ಅಲ್ಲ, ಕ್ಯೂಬಾದಂತ ಸಮಾಜವಾದಿ ರಾಷ್ಟ್ರಗಳ ಮೇಲೆ, ಚೈನಾ ಮೇಲೆ, ಬೇರೆ ಬೇರೆ ಸಮಾಜವಾದಿ ರಾಷ್ಟ್ರಗಳ ಮೇಲೆ ಇವರು ದಬ್ಬಾಳಿಕೆ ಮಾಡಿರುವಂಥದ್ದು ಮತ್ತು ಸಣ್ಣ ಸಣ್ಣ ರಾಷ್ಟ್ರಗಳು ತಾನು ಸ್ವಯಂ ಆಗಿ ಘನತೆಯಿಂದ ಬದುಕುವಂಥದ್ದನ್ನ ಸಹಿಸೋದಿಲ್ಲ. ಬದಲಾಗಿ ಎಲ್ಲ ಜಗತ್ತಿನ ಎಲ್ಲ ಸಂಪತ್ತು ನನಗೇ ಇರಲಿ, ನಾವು ಈ ಜಗತ್ತಿಗೆ ದೊಡ್ಡನಾಗಿ ಕುಂದಿರಬೇಕು, ನಂದೇ ನಡಿಬೇಕು ಅನ್ನೋ ಒಂದು ಸರ್ವಾಧಿಕಾರಿ ನೀತಿ ಏನೈತಲ್ಲ ಇದು ಯಾವುದೇ ಕಾರಣಕ್ಕೂ ಸಹಿಸುವಂಥದ್ದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಜಗತ್ತಿನಲ್ಲಿ ಜಾರಿಯಲ್ಲಿ ಇರುವಂಥದ್ದು. ಆದ್ರೆ ಇಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ರಾಷ್ಟ್ರದ ಒಂದು ಅಧ್ಯಕ್ಷರನ್ನ ಅಪಹರಣ ಮಾಡೋದಂತಂದ್ರೆ ಈತನ ಉಚ್ಚಾಟಕ್ಕೆ ನಾವು ಸಿಪಿಐಎಂ ಪಕ್ಷ ಧಿಕ್ಕಾರ ಅಂತೇಳಿ ಇವತ್ತು ಅದನ್ನ ನಾವು ಕಟು ಭಾಷೆಯಲ್ಲಿ ನಾವು ಅದನ್ನ ಖಂಡಿಸ್ತೀವಿ. ಹಾಗಾಗಿ ಸಿಪಿಐಎಂನ ಇವತ್ತಿನ ಪ್ರತಿಭಟನೆಗೆ ಒಂದು ಬಂದಂತ ಎಲ್ಲ ಪಕ್ಷದ ಸದಸ್ಯರು ಹಾಗೂ ಪಕ್ಷದ ಹಿತೈಷಿಗಳು ಹಾಗೂ ಸಾರ್ವಜನಿಕ ಬಂಧುಗಳಿಗೆ ಈ ಒಂದು ಸಿಪಿಐಎಂ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಬೇರೆ ಸಂಗಾತಿಗಳು ಕೂಡ ಯಾರು ಮಾತಾಡೋರುತ್ತೆ ಮಾತಾಡಲಿ ಅಂತೇಳಿ ನಾನು ಆಶಿಸ್ತಾ ನನ್ನ 4 ಮಾತುಗಳನ್ನು ವಿರಾಮ ನೀಡ್ತೀನಿ. ನಿನ್ನೆ ಏನು ನಡೆದಂತಹ ಘಟನೆ, ವೆನಿಜುವೆಲಾ ಅಧ್ಯಕ್ಷರು ಮತ್ತು ಅವರ ಹೆಂಡತಿ ಆದಂತ ಅವರು ರೂಮಿಗೆ ಹೋಗಿ ಅಮೆರಿಕ ದೊಡ್ಡಣ್ಣ ಆದಂತ ಸಾಮ್ರಾಜ್ಯಶಾಹಿ ಅವರು ನಿನ್ನೆ ರಾತ್ರಿ ಅಪಹರಣ ಮಾಡಿ ಒಂದು ದೇಶನ್ನ ಒಂದು ಉಳಿಸುವಂತ ಕೆಲಸನ ಮಾಡಿರ್ತಕ್ಕಂಥ ಅಮೆರಿಕ ಒಂದು ಅಧ್ಯಕ್ಷರಿಗೆ ಏನು ಇವತ್ತು ಎಲ್ಲ ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಇವತ್ತು ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಯಾತಕ್ಕಂದ್ರೆ ಇವತ್ತು ದೊಡ್ಡಣ್ಣನ ಒಂದು ಅವಾಂತರ ಈಗ ಸ್ಟಾರ್ಟ್ ಆಗಿದೆ. ಅವರು ಬೇರೆ ಒಂದು ದೇಶದ ಮೇಲೆ ಈ ದೇಶ ನಮ್ಮ ಪರವಾಗಿರ್ಬೇಕು, ಬೇರೆ ಬೇರೆ ಪರವಾಗಿ ಇರಬಾರ್ದು ಅನ್ನೋ ಲೆಕ್ಕಕ್ಕೆ ಇವತ್ತು ಆ ಒಂದು ಅಮೆರಿಕ ಅಧ್ಯಕ್ಷರು ಮಾಡಿದಂತಹ ಒಂದು ಇವತ್ತು ಸಾಮ್ರಾಜ್ಯಶಾಹಿ ಇವತ್ತು ಅದು ತೊಲಗಬೇಕು ಅನ್ನೋ ವಿಚಾರದಲ್ಲಿ ಸಿಪಿಎಂ ಪಾರ್ಟಿ ಇವತ್ತು ನಾವು ದೇಶದ ತುಂಬ ಪ್ರತಿಯೊಂದು ಏರಿಯಾ ಗಲ್ಲಿಯಲ್ಲಿ ನಾವು ಆ ಒಂದು ಸಾಮ್ರಾಜ್ಯಶಾಹಿಗೆ ಧಿಕ್ಕಾರವನ್ನು ಹೇಳುತ್ತಾ ಈ ಒಂದು ಅಟ್ಟಿಯಲ್ಲಿ ನಡೆದಂತ ಪ್ರತಿಭಟನೆಗೆ ನಾವು ಕೂಡ ಭಾಜನರಾಗಿ ಇವತ್ತಿನ ದಿವಸದಲ್ಲಿ ಈ ಒಂದು
ಈ ಒಂದು ದೇಶ ಸಣ್ಣ ದೇಶ ಆಗಿರ್ಬೋದು, ಇನ್ನೊಂದು ಭಾರತಕ್ಕೆ ಇವತ್ತು ಹತ್ತಿಕ್ಕುವಂತ ಕೆಲಸ ಆ ಒಂದು ಅಮೆರಿಕ ಮಾಡಬಹುದು ಅಂತ ಹೇಳಿ ಈ ಒಂದು ಅಮೆರಿಕ ಅಧ್ಯಕ್ಷರು ಮತ್ತು ಸಾಮ್ರಾಜ್ಯಶಾಹಿಗೆ ಧಿಕ್ಕಾರವನ್ನ ಹೇಳುತ್ತೇವೆ. ಸಾಮ್ರಾಜ್ಯಶಾಹಿ ಅಮೆರಿಕ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ. ಬಂಧನ ಮಾಡಿದ ವೆನಿಜುವೆಲಾದ ಅಧ್ಯಕ್ಷ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಬಂಧನ ಮಾಡಿದ ವೆನಿಜುವೆಲಾದ ಅಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಬೇರೆ ರಾಷ್ಟ್ರಗಳ ಮೇಲೆ ದುರಾಕ್ರಮಣ ನಡೆಸುವ ಅಮೆರಿಕದ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ. ಸಾಮ್ರಾಜ್ಯಶಾಹಿ ಅಮೆರಿಕ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್. ತೈಲದ ಲಾಬಿಗೋಸ್ಕರ ಅಮೆರಿಕದ ವೆನಿಜುವೆಲಾ ಅಧ್ಯಕ್ಷರನ್ನ ಬಂಧನ ಮಾಡಿದ ನೀತಿಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಅಮೆರಿಕದ ಡೊನಾಲ್ಡ್ಗೆ ಧಿಕ್ಕಾರ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹುಚ್ಚಾಟಕ್ಕೆ ಧಿಕ್ಕಾರ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಬ್ರೇಕ್ ಆಗಲೇಬೇಕು. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಡೌನ್ ಡೌನ್. ಡೊನಾಲ್ಡ್ ಟ್ರಂಪ್ ಡೌನ್ ಡೌನ್. ಅಮೆರಿಕದ ನೀತಿಗೆ ಧಿಕ್ಕಾರ. ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರ. ಸಾಮ್ರಾಜ್ಯಶಾಹಿ ತಲಗಲೆ. ಸಾಮ್ರಾಜ್ಯಶಾಹಿ ತಲಗಲೆ. ಜಗತ್ತಿನಲ್ಲಿ ಶಾಂತಿ ಕಾಪಾಡಲು ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲೇಬೇಕು. ಜಗತ್ತಿನಲ್ಲಿ ಶಾಂತಿ ಕಾಪಾಡಲು ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಇದಕ್ಕಾಗಿ ಹೋರಾಟ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಡೌನ್ ಡೌನ್. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಡೌನ್ ಡೌನ್. ಇನ್ಕಿಲಾಬ್ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಸಂಗಾತಿಗಳೇ, ಇವತ್ತಿನ ಪ್ರತಿಭಟನೆಯನ್ನ ಏನು ಸಾಂಕೇತಿಕವಾದಂತಹ ಪ್ರತಿಭಟನೆಗೆ ಕರೆ ಕೊಟ್ಟಂತ ಸಿಪಿಎಂನ ಒಂದು ಕರೆಗೆ ಹೋಗೊಟ್ಟು ಒಂದು ಪ್ರತಿಭಟನೆಯನ್ನ ಬಂದು ಯಶಸ್ವಿ ಮಾಡಿದ ಸಿಪಿಎಂ ಪಕ್ಷದ ಎಲ್ಲ ಸದಸ್ಯರಿಗೂ, ಸಾಮೂಹಿಕ ಸಂಘಟನೆಯ ಮುಖಂಡರಿಗೂ ಹಾಗೂ ಸಾರ್ವಜನಿಕ ಬಂಧುಗಳಿಗೂ ಹಾಗೂ ಮಾಧ್ಯಮದವರಿಗೂ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಒಂದು ಏನು ಅಮೆರಿಕದ ವಿರುದ್ಧ ಮತ್ತು ವೆನಿಜುವೆಲಾ ಅಧ್ಯಕ್ಷರ ಒಂದು ಬಂಧನ ಮತ್ತು ಅಪಹರಣವನ್ನು ಖಂಡಿಸಿ ನಾವೇನು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ವಿ. ಈ ಒಂದು ಪ್ರತಿಭಟನೆ ಇಷ್ಟಕ್ಕೆ ನಿಲ್ಲಬಾರ್ದು. ಇವತ್ತು ಜಗತ್ತಿನಾದ್ಯಂತ ಈ ಒಂದು ಹೋರಾಟದ ಒಂದು ಸ್ವರೂಪವನ್ನು ಬದಲು ಮಾಡಿ ಅಮೆರಿಕದ ದುಷ್ಟ ನೀತಿಯನ್ನು ನಾವು ಸೋಲಿಸಬೇಕು. ಅಮೆರಿಕಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸಬೇಕು. ಜಗತ್ತಿನ ತುಂಬ ಶಾಂತಿಯನ್ನು ಕಾಪಾಡಲೇಬೇಕಂತೇಳಿ ಎಲ್ರಿಗೂ ನಾನು ವಿನಂತಿಯನ್ನು ಮಾಡ್ತಾ, ಇವತ್ತಿನ ಒಂದು ಸಾಂಕೇತಿಕ ಪ್ರತಿಭಟನೆಗೆ ಯಶಸ್ವಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಕಳಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಇಲ್ಲಿಗೆ ಕೈಬಿಟ್ಟು ಧನ್ಯವಾದಗಳು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.